ಮೋಹನ್ ಬಿ ಕೆರೆ ಅವರ ಈ ಜರ್ನಿ ದೊಡ್ಡ ಜರ್ನಿ. ಮೋಹನ್ ಬಿ ಕೆರೆ ಅನ್ನೋ ಒಂದು ಹೆಸರನ್ನ ಇಷ್ಟು ದೊಡ್ಡದಾಗಿ ಕಟ್ಕೊಂಡಿರೋದಕ್ಕೆ ಕಾರಣ ಇಸ್ಮಾಯಿಲ್ ರವ್ರೆ. ಅದ್ರ ಜೊತೆಗೆ ನಮ್ಮ ರವಿ ಸರ್ ಅವ್ರು ಆಕ್ಚುಲಿ ಇವತ್ತು ಕ್ರಿಯೇಟ್ ಮಾಡಿದ ಸೆಟ್ ನ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಅದಕ್ಕೆ ರೆಕ್ಕೆ ಪುಕ್ಕ ಸಮೇತ ಬರೋರು. ಇಸ್ಮಾಯಿಲ್ ಅನ್ನೋ ಒಬ್ರು ಗುರು, ರವಿ ಸರ್ ಅನ್ನೋ ಒಬ್ರು ದೊಡ್ಡ ಗುರು, ಇವ್ರ ಜೊತೆಲ್ಲ ನಾನು ಬೆಳೆದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ನನ್ನ ಹೆಸರು ನಿಂತಿರೋದು. ಇವತ್ತು ನಾವೇನು ಪ್ಯಾನ್ ಇಂಡಿಯಾ ಅಂತೇಳಿ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿ ದೊಡ್ಡ ದೊಡ್ಡ ಸೆಟ್ ನೋಡ್ತಾ ಇದೀವಿ, ಆ ಸೆಟ್ಗಳನ್ನ ನಾವು ರವಿ ಸರ್ ಕಾಲದಲ್ಲಿ ನೋಡ್ಬಿಟ್ವಿ. ಅಲ್ಲ, 90s ಅನ್ನೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಇಯರ್ಸ್ ಅದು. ಅಣ್ಣವ್ರ ಜೊತೆ ವರ್ಕ್ ಮಾಡಿದೆ. ವಿಷ್ಣು ಸರ್ದು ಬಳ್ಳಾರಿನಾಗ ಅನ್ನೋದಕ್ಕೆ ಇಂಡಿವಿಜುವಲ್ ನಾನೇ ಆಡಿದೆ. ಆಮೇಲೆ ಅಂಬರೀಶ್ ಸರ್ದು ಏಜ್ ಅಲ್ಲಿಲ್ಲ ಸಾಂಗ್ ನಾನೇ ಸೆಟ್ ಆಗಿದ್ದೆ. ಪ್ರಭಾಕರ್ ದೇವರಾಜ್ ಕಾಂಬಿನೇಷನ್ ಮಿಂಚು ಅನ್ನೋ ಒಂದು ಸಿನಿಮಾಗೆ ವರ್ಕ್ ಮಾಡಿದೆ. ಆಮೇಲೆ ಅಣ್ಣವ್ರದ್ದು ಶಬ್ದ ವೇದಿಗೆ ನಾನು ಅಸಿಸ್ಟೆಂಟ್ ಇಸ್ಮಾಯಿಲ್ ಸರ್ ಜೊತೆ. ಅಣ್ಣವ್ರ ಪೀಳಿಗೆ 3 ತಲೆಮಾರಿಗೂ ವರ್ಕ್ ಮಾಡ್ಬಿಟ್ಟೆ. ಇಲ್ಲ, ಹುಡುಗಾಟದ ಒಂದು ಒಳ್ಳೆ ಕತೆ ಇದೆ, ಕೆ ಎಂ ಪ್ರಕಾಶ್ ಹೇಳ್ತಾ ಇದ್ರು. ಅಲ್ಲಿಂದ ಆ ಸಿನಿಮಾ ಮಾಡಿ ಬಂದವರು ಅವಾಗಲೇ ಅಪ್ಪು ಸರ್ ಕೇಳ್ತಾರೆ, ಯಾರು ಇದಕ್ಕೆಲ್ಲ ಟೆಕ್ನಿಷಿಯನ್ಸು. ಅದು ಮೇಲೆ ಸ್ಟೈಲ್ ಆಗಿ ಸೆಟ್ ಹಾಕಿದೆ. ನನಗೆ ಮೆಟೀರಿಯಲ್ ಸೆನ್ಸ್ ತುಂಬಾ ಇತ್ತು. ನನಗೆ ಎಲ್ಲ ಟೆಕ್ನಿಷಿಯನ್ ಸೇರಿ DI ಮಾಡೋದಕ್ಕೆ ನಾವು 15,000 ಸಾವಿರ ರೂಪಾಯಿ ಹಾಕಿದೀವಿ. ಮಾರ್ಟಿನ್ ಅನ್ನುವಂತ ಒಂದು ದೊಡ್ಡ ಸಿನಿಮಾ, ಒಂದು ಹಾಲಿವುಡ್ ಮೂವಿನಲ್ಲಿ ನಾನು ಕೆಲಸ ಮಾಡೋದಷ್ಟು ಖುಷಿ ಇದೆ, ಹೆಮ್ಮೆ ಇದೆ. ಪಾಕಿಸ್ತಾನದ ಒಂದು ಜೈಲ್ ಸೆಟ್ ಹಾಕ್ಬೇಕಿದ್ರಲ್ಲಿ ಹೆಂಗ್ ಮಾಡೋಣ ಮೋಹನ್ ಸರ್ ಅಂದ್ರೆ, ಸರ್ ನಾನು ಹೇಳಿದೆ 1 ವಾರ ಟೈಮ್ ಕೊಡಿ, ನಾನು ನಿಮ್ಗೊಂದು ಸರ್ಪ್ರೈಸ್ ಜೊತೆ ಬರುತ್ತೆ. ಒಂದು ಮಿನಿಯೇಚರ್ ಜೈಲ್ ಸೆಟ್ ಏನಿದೆ ಪಾಕಿಸ್ತಾನದ ಜೈಲ್ ಸೆಟ್ ನ 8 ದಿನದಲ್ಲಿ ಮಾಡೋ ಕೆಲಸ ಅಲ್ಲ, ಹಗಲು ರಾತ್ರಿ ಹುಡುಗನ ಜೊತೆ ಇಟ್ಕೊಂಡು ರೆಡಿ ಮಾಡಿದ್ವಿ ಅದನ್ನ. ನಾವು ಯಾವ್ದಕ್ಕೂ ಇವತ್ತವರೆಗೂ ಇಂಡಸ್ಟ್ರಿನಲ್ಲಿ ಸರ್ ಅದಾಗಲ್ಲ, ಅದು ಕಷ್ಟ ಅಂತ ಅಂದಿಲ್ಲ, ಅದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ವಿ. TG ಇಲ್ದಿರೋ ಟೈಮಲ್ಲಿ ಬೆಟ್ಟದ ತುದಿನಲ್ಲಿ, ಬೆಟ್ಟದ ಪೀಕಲ್ಲಿ ಸೆಟ್ಗಳು ಆಗ್ತಾ ಇದ್ವಿ. ಅವಾಗ ಗುರು ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಡೋದೇ ದೊಡ್ಡ ವಿಷಯ. ಅದು ಈ ಒಂದು ಧೈರ್ಯದ ಬಗ್ಗೆ ಏನ್ ಹೇಳ್ತೀರಿ? ಉದಯ್ ಮೆಹ್ತಾ ಸರ್ ಅವರು ಲಿಮಿಟ್ ಬಜೆಟ್ ಅಲ್ಲಿ ಮಾಡೋ ಅಂತ ನಿರ್ಮಾಪಕರವರು. ಬಟ್ ಇದ್ರಲ್ಲಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ಈ ರೇಂಜ್ ಬಜೆಟ್ ಮೂವಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲೂ ಇಲ್ಲ ರೀ, ಇದು ಬಜೆಟ್ ಜಾಸ್ತಿ ಆಗುತ್ತೆ, ಇದನ್ನ ಈ ರೇಂಜಿಗೆ ನಾವು ಮಾಡೋಕ್ಕಾಗಲ್ಲ, ಇದನ್ನ ಚಾನ್ಸಸ್ ಇಲ್ಲ ಅಂತ ಒಂದು ವರ್ಡ್ ಅವ್ರು ಯಾವತ್ತೂ ಹೇಳಿಲ್ಲ. ಅವರೆಲ್ಲ ನಿಂತ್ಕೊಂಡ್ರೆ ನಮ್ಮಂಥ ಟೆಕ್ನಿಷಿಯನ್ಸ್ಗಳಿಗೋಸ್ಕರ ಎಷ್ಟೋ ಸಿನಿಮಾ ಮಾಡ್ತಾರೆ. ರಾಜ್ಕುಮಾರ್ ಅವರು ಹೇಳ್ತಾರೆ ಅನ್ನದಾತರು ಅಂತ. ರಿಯಲಿ ಅದೊಂದು ಒಳ್ಳೆ ವರ್ಡು. ನಾವು ಹಗಲು ರಾತ್ರಿ ನಾವೇನು ಬೆವರು ಸುರಿಸಿದೀವಿ ಅದಕ್ಕೆಲ್ಲ ಕಾರಣ ಅವ್ರ ಬೆವರು.